ಮನುಷ್ಯ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ. ಸ್ವಾರ್ಥದ ಜಗತ್ತಿನಲ್ಲಿ ಇವತ್ತು ಭಕ್ತಿಯಿಂದ ತಿನ್ನುವ ದೇವರ ಪ್ರಸಾದ ಕೂಡ ಕಲುಷಿತವಾಗ್ಬಿಟ್ಟಿದೆ. ಮೈಲಾರ ಮಲ್ಲಣ್ಣನ ಪ್ರಸಾದ ಕೂಡ ವಿಷವಾಗಿದೆ. ಹೀಗೆ ಮಲ್ಲಣ್ಣನ ಭಕ್ತರು ಅಪಾಯದಲ್ಲಿದ್ದಾರೆ. ಯಾಕಂದ್ರೆ ದೇಗುಲದ ಮೇಲೆ ಹಾರಿಸುವ ಅರಿಶಿನವನ್ನೇ ಇಲ್ಲಿ ಪ್ರಸಾದ ಎಂದು ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ಇದೇ ಅರಿಶಿನವನ್ನ ಭಕ್ತರು ಭಂಡಾರ ಅಂತಲೂ ಕರೀತಾರೆ. ಹೀಗೆ ಮಲ್ಲಣ್ಣನ ಗುಡಿ ಮೇಲೆ ಹಾರಿಸುವ ಅರಿಶಿನವೇ ನಕಲಿಯಾಗಿ ಬಿಟ್ಟಿದೆ. ಭಕ್ತರ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡಿರುವ ಒಂದು ವರ್ಗದ ಭಕ್ತಾದಿಗಳು ಸಲ್ಲಿಸುವ ಹರಕೆಯಲ್ಲೇ ವಿಷ ಮಿಕ್ಸ್ ಮಾಡಲು ಹೊರಟಿದ್ದಾರೆ. ಡ್ಯೂಪ್ಲಿಕೇಟ್ ಅರಿಶಿನ ಮಾರಾಟ. ಭಕ್ತಾದಿಗಳು ತಮ್ಮ ಹರಕೆಗಳು ಈಡೇರಿದಾಗ ಮಲ್ಲಣ್ಣನಿಗೆ ಎರಚುವ ಅರಿಶಿನ ನಿಜವಾದ ಅರಿಶಿನ ಅಲ್ಲವೇ ಅಲ್ಲ, ಅದು ಡ್ಯೂಪ್ಲಿಕೇಟ್ ಕೆಮಿಕಲ್ ಮಿಶ್ರಿತ ಅರಿಶಿನ. ಹೌದು, ಕವರ್ ಸ್ಟೋರಿಯ ತನಿಖೆಯಲ್ಲಿ ಇದೆಲ್ಲವೂ ಬಟಾಬಯಲಾಗಿದೆ. ಮೈಲಾರ ಮಲ್ಲಣ್ಣನ ದೇವಸ್ಥಾನದಲ್ಲಿ ಡ್ಯೂಪ್ಲಿಕೇಟ್ ಅರಿಶಿನ ಮಾರಾಟವೇ ಜಾಸ್ತಿಯಾಗಿದೆ. 1 ಕೆಜಿ ಅರಿಶಿನ ಇಲ್ಲಿ ಬರೀ 60 ರೂಪಾಯಿಗೆ ಸಿಗುತ್ತೆ. ಇದೇ ಅರಿಶಿನ ಮೈಲಾರ ಮಲ್ಲಣ್ಣನ ದೇಗುಲಕ್ಕೆ ಹಾರಿಸಿ ತಮ್ಮ ಹರಕೆ ತೀರಿಸುತ್ತಾರೆ. ದೇವರ ಮೈ ಮೇಲೆ ಬಿದ್ದ ಭಂಡಾರ ತಿಂದರೆ ರೋಗ ರುಜಿನಗಳು ಮಾಯವಾಗುತ್ತವೆ ಎನ್ನುವ ನಂಬಿಕೆ ಭಕ್ತಾದಿಗಳದ್ದು. ಹಾಗಾಗಿ ಕೆಳಗೆ ಬಿದ್ದ ಅರಿಶಿನ ಮತ್ತು ಕೊಬ್ಬರಿಯನ್ನ ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಹೀಗೆ ಪ್ರಸಾದದಿಂದ ಅನೇಕ ಮಂದಿ ಈಗಾಗಲೇ ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಏನಾಗಿತ್ತು, ಇದು ಸ್ವಲ್ಪ ಒಳಗೆ ಹೊಟ್ಟಿದಾಗ ಸ್ವಲ್ಪ ಅದು ಭಂಡಾರದೊಂದು ಇದು ಆಗಿತ್ತು, ಪಚನ ಕ್ರಿಯೆ ಆಯ್ತದಲ್ಲ, ಅದಕ್ಕೆ ಅದೇನದ ಟ್ಯಾಬ್ಲೆಟು ಮೆಡಿಸಿನ್ ಇಂಜೆಕ್ಷನ್ ಕಡಿಮೆ ಆಗೋಯ್ತು. ನಮಗೆ ಒಬ್ಬರಿಗೆ ಅಂತಿಲ್ಲ, ಕೆಲವು ಭಾಳ ಮಂದಿಗೆ ಎಫೆಕ್ಟ್ ಆಯ್ತದು. ಆದ್ಮೇಲೆ ಮತ್ತೇನದ ಭಂಡಾರ ಬಂದ್ ಮಾಡಬೇಕು. ಜಾತ್ರೆಯಲ್ಲಿ ಭರ್ಜರಿ ಮಾರಾಟ, ಕ್ವಿಂಟಲ್ ಗಟ್ಟಲೆ ಡೂಪ್ಲಿಕೇಟ್ ಅರಿಶಿನ ಮಾರಾಟ. ಮೈಲಾರ ಮಲ್ಲಣ್ಣನ ಜಾತ್ರೆ ಈಗ ತಾನೇ ಮುಕ್ತಾಯವಾಗಿದೆ. ಪ್ರತಿ ಭಾನುವಾರ ನೆರೆಯ ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬಂದು ಭಂಡಾರ ಹಾರಿಸಿ ಹೋಗಿದ್ದಾರೆ. ಕೇವಲ ಹಣದಾಸಿಗಾಗಿಯೇ ಇಲ್ಲಿನ ವ್ಯಾಪಾರಿಗಳು ಕಡಿಮೆ ರೇಟ್ಗೆ ಡ್ಯೂಪ್ಲಿಕೇಟ್ ಅರಿಶಿನ ಮಾರಾಟ ಮಾಡುತ್ತಿದ್ದಾರೆ. ಈ ಬಾರಿಯ ಜಾತ್ರೆಯಲ್ಲಿ ನಕಲಿ ಅರಿಶಿನದ ಮಾರಾಟ ಹೆಚ್ಚಾಗಿ ನಡೆದಿದೆ ಅನ್ನುವ ಸತ್ಯವನ್ನ ದೇವಸ್ಥಾನದ ಆಡಳಿತ ಮಂಡಳಿಯೇ ಒಪ್ಪಿಕೊಳ್ಳುತ್ತೆ. ನಾವು 1.5 ವರ್ಷ 2 ವರ್ಷ ಐತಿ ಈಗ ಮೆಂಬರ್ ಆಗಿ. ತದನಂತರ ಒಂದು 6 ತಿಂಗಳ ತನಕ ಅದು ಮಿಕ್ಸ್ ಆಗಲಿಲ್ಲ. ಈಗ ಭಾಳ ಜನ ಹೇಳ್ತಾ ಇದ್ದಾರೆ ನಮಗೆ. ಈಗ ನಾವು ಕೂಡ ಪ್ರಾಕ್ಟಿಕಲ್ ನೋಡಿದ್ದೀವಿ. ಈಗ ಹೋಗ್ಲಿಲ್ಲ, ಬಂದು ಇಲ್ಲೆಲ್ಲ ಅಡ್ಡಾಡ್ತೀವಲ್ಲ, ಹೋಗ್ತಾ ಇಲ್ಲ ಅದಕ್ಕೆ. ಇದೆಲ್ಲ ಸ್ವಲ್ಪ ದಿನ ಒಂದು 6 ತಿಂಗಳು ಅಥವಾ ಒಂದು 8 ತಿಂಗಳು ಅಲ್ಲೇನು ಮಿಕ್ಸ್ ಇದ್ದಿಲ್ಲ ಅವಾಗ. ಈಗ ಭಾಳಷ್ಟು ಮಿಕ್ಸ್ ಆಗಿದೆ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಜನರಲ್ಲಿ ಅಥವಾ ಭಕ್ತರೆಲ್ಲ ಸಾರಿ ಕೇಳಿ ನಾವೇನು ಮುಂದೆ ಬರುವಂಥ ದಿನಗಳದಾಗ ಈಗೇನು ದಿನ ಅವ ಅದ್ರಾಗ ಆಲ್ರೆಡಿ ನಾವು ಮೊನ್ನೆ ಪುರುಷನ ಮೀಟಿಂಗ್ ಮಾಡಿದ್ದೀವಿ. 100ರಲ್ಲಿ 25% ಆಗಿದೆ. ಕೆಲವರು ಎಲ್ಲ ದುಕಾನದವ್ರು ಮಾಡಿಲ್ಲ ಪಾಪ, ಕೆಲವೊಬ್ಬರು ಮಾತ್ರ ಮಾಡಿದ್ದಾರೆ. ಇಲ್ಲವ್ರು ಭಕ್ತಾದಿಗಳಿಗೆ ಇವತ್ತು ಮುಂಜಾನೆ ಒಂದು ಮಗಂದು ವೇಟ್ ಅದ, ನನ್ನ ಮಗಂದು ಇಟ್ಟು ವೇಟ್ ಆಗಲಿ ಅಂತಂದು ಒಂದು ಕುಂಟಲ್ ಹಾರಿಸ್ಯಾರ ಈಗ ಮುಂಜಾನೆ ಹಿಡಿದು. ಅಂದರೆ ಅದರಲ್ಲಿ ಯಾವುದೇ ಥರದ ಮಿಕ್ಸ್ ಇದ್ದಿಲ್ಲ. ಇಲ್ಲೇ ನಮ್ಮಲ್ಲಿ ಅಂಗಡಿಗಳು ಅವದು ಗುಡಿ ಅದಾರ, ಆ ಅಂಗಡಿಗಳು ಎಲ್ಲರಿಗಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಮಿಕ್ಸ್ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹಾರಿಸುವ ಅರಿಶಿನ ಇಂಥವರಿಂದಲೇ ಖರೀದಿಸಬೇಕೆಂದು ಆಡಳಿತ ಮಂಡಳಿಯ ಆದೇಶವಾಗಿದೆ. ಆದರೆ ಇದು ಜಾರಿಯೇ ಆಗಿಲ್ಲ. ಯಾಕಂದ್ರೆ ವ್ಯಾಪಾರಿಗಳಿಗೆ ಅರಿಶಿನ ನೀಡುವ ಟೆಂಡರ್ ಪಡೆದಿದ್ದ ವ್ಯಕ್ತಿಯೇ ಕವರ್ ಸ್ಟೋರಿಯ ರಹಸ್ಯ ಕ್ಯಾಮೆರಾದೆದುರು ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಸಪ್ಲೈ ಮಾಡ್ತಾರಲ್ಲ ಟೆಂಡರ್ ಅವ್ರು ಯಾರು? ನೀವೇ ಇಸ್ಮೈಲು. ಎಲ್ಲಿಂದ ಬರ್ತದ್ರಿ ಮಾಲ? सांगली महाराष्ट्र। नहीं अभी कुछ भी नहीं साहब, अभी तो हम 8 दिन वाले लेके वो भी छोड़ दे रहे। क्यों? नहीं जमता हो। कैसे? वो क्या है, ईमानदारी का काम नहीं। ईमानदारी का बोले तो वो क्या है, प्योर बेचने की बात है। हाँ, वो सब बेच दे रहे हैं कि अभी एक थैली हमारे कल लेको दूसरी थैली सब कल नहीं बोल को बोल रहे। सिर्फ हमारा फोटो लगे, पूजा दूसरी हो रही। तो कौन वो डुप्लीकेट कौन सप्लाई कर रहे हैं? तो सप्लाई ने जिसका पोटलिया मन ले रहे, लालिन जहाँ सस्ता मिला 60 रुपए वाला भी ला रहे, 70 वाला भी ला रहे। कहाँ से ला रहे? यहाँ बिदर में मैं भंडार जहाँ जहाँ मिलता
सब सस्ता देख रहे। अब ओरिजिनल कितने 95 है उसका, 3 रुपए खर्चा आता है, 2 रुपए किलो को, 2 रुपए हम बर्दाश्त कर रहे तो इनको दो रुपए से कुछ भी नहीं। इन्होंने 200 बेच रही तो भी बर्दाश्त नहीं हो रहा है, वहाँ बाहर 50-60 में बेच रही तो भी बर्दाश्त नहीं हो रहा है ये बेचने को। तो हम कहीं को लेंगे भाई, हम कहीं को लेंगे बेफजूल। हम क्या एक जमाने से बेचती मुल्क को हमको रेस्पेक्ट करे थे, हम बोल देने वाले। ಇದು ಅರಿಶಿನ ಜನರಿಗೆ ಮಾರಾಟ ಮಾಡಬೇಕಾಗಿದ್ದ ಒಬ್ಬ ಟೆಂಡರ್ ಖರೀದಿಗಾರನ ನೇರ ಆರೋಪ. ಇಲ್ಲಿ ಮಾರಾಟ ಮಾಡುವ ಅರಿಶಿನದ ಪೈಕಿ 60% ಅರಿಶಿನ ನಕಲಿ ಮತ್ತು ವಿಷಕಾರಿಯಾದ ಅರಿಶಿನವಾಗಿದೆ. ದೇವರ ಪ್ರಸಾದದಲ್ಲೂ ವಿಷ ಹಾಕೋ ಜನರಿದ್ದಾರೆ. ಮೈಲಾರ ಮಲ್ಲಣ್ಣನಿಗೆ ಹಾರಿಸುವ ಈ ನಕಲಿ ಪ್ರಸಾದ ಎಲ್ಲಿ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.